ದಾವಣಗೆರೆ ಜಿಲ್ಲಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಯಶಸ್ವಿಯಾಗಿ ನಡೆಯುತ್ತಿದ್ದು ಆಗಸ್ಟ್ 8ರಂದು ಪೂರ್ಣಗೊಳ್ಳಲಿದೆ ಎಂದು ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯಲ್ಲಿ ಈವರೆಗೆ 12,96,244 ನಮೂನೆಗಳನ್ನು ಗಣಕೀಕರಣ ಮಾಡಲಾಗಿದ್ದು ಶೇಕಡಾ 88.64% ಕಾರ್ಯ ಮುಕ್ತಾಯವಾಗಿದೆ. ಪರಿಶೀಲನೆ ವೇಳೆ ಸ್ಥಳಾಂತರ, ಮರಣ ಹಾಗೂ ನಕಲಿ ಸೇರಿ 2,05,234 ಮತದಾರರನ್ನು ಗುರುತಿಸಲಾಗಿದ್ದು ಇದರಲ್ಲಿ 34,373 ಮೃತ ಮತದಾರರ ಹೆಸರು ಪತ್ತೆಯಾಗಿವೆ ಎಂದರು. ಹರಿಹರ, ಮಾಯಕೊಂಡ ಮತ್ತು ಹೊನ್ನಾಳಿ ಕ್ಷೇತ್ರಗಳಲ್ಲಿ ಡಿಜಿಟಲೀಕರಣ ಶೇಕಡಾ 100ರಷ್ಟು ಪೂರ್ಣಗೊಂಡಿದ್ದು ಎಸ್ಐಆರ್ ಪ್ರಗತಿಯಲ್ಲಿ ಮಾಯಕೊಂಡ ಕ್ಷೇತ್ರ ರಾಜ್ಯದಲ್ಲೇ ಮುಂಚೂಣಿಯಲ್ಲಿದೆ. ಇದುವರೆಗೆ ಅರ್ಜಿ ಸಲ್ಲಿಸಿದವರು ಆಗಸ್ಟ್ 8ರೊಳಗಾಗಿ ಭರ್ತಿ ಮಾಡಿ ಕೊಡಬೇಕು. ತಪ್ಪಿದ್ದಲ್ಲಿ ಪಟ್ಟಿಯಿಂದ ಹೆಸರು ಬಿಟ್ಟು ಹೋಗಲಿದೆ. ನಂತರ 60 ದಿನ ಆಕ್ಷೇಪಣೆಗೆ ಅವಕಾಶವಿರಲಿದೆ ಎಂದು ಅವರು ಸ್ಪಷ್ಟಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಎಸ್ಪಿ ಎಚ್ಟಿ ಶೇಖರ್, ಜಿಲ್ಲಾ ಪಂಚಾಯಿತಿ ಸಿಇಒ ಗೆತ್ತಿಮಾಧವ್ ವಿಠಲರಾವ್, ಅಪರ ಜಿಲ್ಲಾಧಿಕಾರಿ ಶೀಲವಂತ ಶಿವಕುಮಾರ್ ಇದ್ದರು. ರಾತ್ರಿ 12 ಗಂಟೆಗೆ ಎಸ್ಐಆರ್ ಕ್ಲೋಸ್ ಆಗ್ತದೆ. ಈಗಾಗಲೇ ನಾವು 99% ನಾವು ಮುಗಿಸಿದ್ದೇವೆ. ಈ ಮುಗಿಸಿರೋದ್ರಲ್ಲಿ ನಾವು 12,96,244 ವೋಟರ್ಸನ್ನು ನಾವು ಡಿಜಿಟೈಸ್ ಮಾಡಿದ್ದೇವೆ. ಇದರೊಳಗಡೆ 30 ಲಕ್ಷ ಪ್ಲಸ್ಸು ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ, 30,000 ಪ್ಲಸ್ಸು ಯಾವುದೇ ಡಾಕ್ಯುಮೆಂಟ್ಸ್ ಇಲ್ಲದೆ ಇರ್ತಕ್ಕಂಥ ವೋಟರ್ಸು ನಮ್ಮಲ್ಲಿ ಕಂಡು ಬಂದಿದ್ದಾರೆ. ಅವರಿಗೆ ಡಿ ಸಿ ಅವರೇ ವೆರಿಫೈ ಮಾಡಿ ಅಂತೇಳಿ ಸರ್ಕಾರದಿಂದ ಇದು ಕೊಟ್ಟಿದೆ. ERO ಆದಮೇಲೆ ಡಿ ಸಿ ಅವ್ರು ಬರ್ತದೆ, ನಾವು ವೆರಿಫೈ ಮಾಡಿ ಅದನ್ನು ನಾವು ಸರಿ ಮಾಡ್ತಕ್ಕಂಥದ್ದನ್ನು ಮಾಡ್ತೇವೆ. ಮತ್ತು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ASDO ಲಿಸ್ಟ್ ಅಂತ ಏನಿದೆ, ಪ್ರತಿ ಬೂತ್ವಾರು ನಾವು ಎಲ್ಲ ರಾಜಕೀಯ ಪಕ್ಷಗಳ ಮುಖಂಡರುಗಳಿಗೆ ಮತ್ತು ರಾಜಕೀಯ ಪಕ್ಷಕ್ಕೂ ಕೂಡ ನಾವು ಲಿಸ್ಟನ್ನು ಕೊಟ್ಟಿದ್ದೇವೆ. ASDO ಲಿಸ್ಟ್ ಅಂತ ಇದೆ. ಆ ASDO ಲಿಸ್ಟ್ ಈಗ ಸತ್ತಿರೋರು ಇದ್ದಾರೆ, ಪರ್ಮನೆಂಟ್ಲಿ ಶಿಫ್ಟ್ ಆಗಿರೋರು ಇದ್ದಾರೆ ಮತ್ತು ಡ್ಯೂಪ್ಲಿಕೇಟ್ ಇರೋರು ಇದ್ದಾರೆ. ಈಗ ಡ್ಯೂಪ್ಲಿಕೇಟ್ ಇರೋರು ಮತ್ತು ಸತ್ತಿರೋರು ಮಾತ್ರ ನಾವು ಏನು ಮಾಡೋದಕ್ಕಾಗೋದಿಲ್ಲ. ಪರ್ಮನೆಂಟ್ಲಿ ಶಿಫ್ಟ್ ಆಗಿರ್ತಕ್ಕಂಥವ್ರು ಅಥವಾ ಯಾರು ಅನ್ಟ್ರೇಸಬಲ್ ಇದ್ದಾರೆ ಅವರು ಬೇರೆ ಕಡೆ ಇರಬಹುದು, ಬೇರೆ ರಾಜ್ಯದಲ್ಲಿ ಇರ್ಬೋದು ಅಥವಾ ಬೆಂಗಳೂರಿನಲ್ಲಿ ಇರ್ಬೋದು ಅಥವಾ ಬೇರೆ ಜಿಲ್ಲೆಯಲ್ಲಿ ಇರಬಹುದು. ಅವ್ರಿಗೂ ಅವಕಾಶ ಇದೆ. ಅವರು ಇನ್ನು 8ರವರೆಗೂ ಕೂಡ ಅವಕಾಶ ಇರೋದ್ರಲ್ಲಿ ಅರ್ಜಿ ಹಾಕ್ಕೊಂಡು ಡಿಜಿಟೈಸ್ ಮಾಡಿಸ್ಕೊಳ್ಬಹುದು ಅಥವಾ ಫಾರಮ್ 6 ಕೂಡ ಹಾಕ್ಕೊಳ್ಬಹುದು. ಫಾರಮ್ 6 ಹಾಕ್ಕೊಂಡ್ರು ಕೂಡ ಅವರು ಲಿಸ್ಟ್ಗೆ ಪಟ್ಟಿಯಲ್ಲಿ ಬರ್ತಾರೆ. ಈಗ ಯಾರಿಗೆ ದಾಖಲೆಗಳ ಅವಶ್ಯಕತೆ ಇದೆ ಅನ್ನೋದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಏನು ಮಾಡಿದೆ, ಪ್ರತಿಯೊಂದು ಮನೆಗೂ ಕೂಡ ದಾಖಲೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ನಾವು 2,30,000 ಸರ್ಟಿಫಿಕೇಟ್ಸ್ಗಳನ್ನು ಸರ್ಕಾರ ಫ್ರೀಯಾಗಿ ಪ್ರಿಂಟ್ ಮಾಡಿಕೊಟ್ಟಿದೆ. ನಾವು ಅದನ್ನು ಮನೆಗಳಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ದೀವಿ. 13 ಲಕ್ಷ ಡಿಸ್ಟ್ರಿಬ್ಯೂಷನ್ ಆಯಿತಾ? 13 ಲಕ್ಷ ಸರ್ಟಿಫಿಕೇಟ್ಸನ್ನು ನಮಗೆ ಸರ್ಕಾರ ಮುದ್ರಣ ಮಾಡಿ ಕೊಟ್ಟಿದೆ. ಫ್ರೀಯಾಗಿ ಕೊಡ್ತಾಯಿದ್ದೀವಿ ನಾವು ಜನಕ್ಕೆ. ಹಾಗಾಗಿ ಮನೆಗಳು ಕೊಡ್ತಾಯಿದ್ದೀವಿ. ಕ್ಯಾಶ್ ಟು ಇನ್ಕಮ್ ಸರ್ಟಿಫಿಕೇಟ್ಸ್ ಅದನ್ನು ಅವರು ತೊಗೊಂಡು ಅವರು ನಮಗೆ ದಾಖಲೆಗಳು ಕೊಡಬಹುದು. ಮತ್ತು ಯಾರಿಗೆ ನೋಟಿಸ್ ಹೋಗ್ತದೆ ಅಂತಕ್ಕಂಥದ್ದು ಈಗಾಗಲೇ ನಾವು BLOಗಳಿಗೆ ಹೇಳಿದ್ದೀವಿ. ಆ BLO ಕಡೆಯಿಂದ ಹೇಳಿ ನಾವು ಯಾರ್ಯಾರು ನೀವೇನೇನು ದಾಖಲೆಗಳನ್ನು ಸರಿ ಮಾಡಿಕೊಡ್ಬೇಕು ಅನ್ನೋದು ನಾವೇ ಹೆಲ್ಪ್ ಮಾಡೋದಕ್ಕೂ ಕೂಡ ನಾವು ಅವರಿಗೆ ಸೂಚನೆಯನ್ನು ಎಲ್ಲ BLOಸ್ಗಳಿಗೆ ಕೊಟ್ಟಿದ್ದೇವೆ. ಮಾಯಕೊಂಡ ನಾವು ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಡಿಜಿಟೈಸೇಷನನ್ನು ಮಾಡಿ 93.69% ಈಗಾಗಲೇ ನಾವು ಮಾಡಿ ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿ ಈ ಒಂದು ವಿಧಾನಸಭಾ ಕ್ಷೇತ್ರ ಇತ್ತು. ಈಗಾಗಲೇ ನಮ್ಮದು 100% ಆಗಿರೋದು ಹರಿಹರ ಆಗಿದೆ, ಮಾಯಕೊಂಡ ಆಗಿದೆ, ಹೊನ್ನಾಳಿ ಆಗಿದೆ. ಚನ್ನಗಿರಿಯಲ್ಲಿ ಬರೀ 400 ಅಪ್ಲಿಕೇಶನ್ಸ್ ಇದ್ದಾವೆ. ಉತ್ತರದಲ್ಲಿ, ದಾವಣಗೆರೆ ಉತ್ತರದಲ್ಲಿ ಸ್ವಲ್ಪ ಒಂದು 10,000 11,000 ಅಪ್ಲಿಕೇಶನ್ಸ್ಗಳಿದ್ದಾವೆ. ಇವತ್ತು ಅದನ್ನು ಕೂಡ ನಾವು ಫೈನಲೈಸ್ ಮಾಡಿ ಕೊಡ್ತೇವೆ. ಸೊ ಓವರಾಲು ನಮ್ಮ ಜಿಲ್ಲೆಯಲ್ಲಿ SIR ಪ್ರಗತಿ ತುಂಬ ಚೆನ್ನಾಗಾಗಿದೆ. ನಾನು ಹೆಮ್ಮೆಯಿಂದ ಮತ್ತು ಖುಷಿಯಿಂದ ಹೇಳೋದಕ್ಕೆ ತಮ್ಮೊಂದಿಗೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇದುವರೆಗೂ ಕೂಡ ಯಾವುದೇ ಒಬ್ಬ ವೋಟರ್ಸು ನಮ್ಮ ಹೆಸರು ನೀವು ಅನವಶ್ಯಕವಾಗಿ ಶಿಫ್ಟ್ ಮಾಡಿಬಿಟ್ಟಿದ್ದೀರಿ ಅಥವಾ ನನಗೆ ಅಪ್ಲಿಕೇಶನ್ ಇನ್ನೂ ಸಿಕ್ಕೇ ಇಲ್ಲ ಅಥವಾ ನಾವು ಡೆತ್ ಆಗಿರೋದನ್ನು ನೀವು ಡೆತ್ ಅಂತ ತೋರಿಸಿದಿರಿ, ನಾವು ಬದುಕಿದ್ದೇವೆ, ಈ ಥರದ ಯಾವುದೇ ದೂರುಗಳನ್ನು ಕೂಡ ನಮ್ಗೆ ಇದುವರೆಗೂ ಕೂಡ ಒಂದೂ ಕೂಡ ಬಂದಿಲ್ಲ. ಸೊ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾವು ಪೊಲಿಟಿಕಲ್ ಪಾರ್ಟೀಸನ್ನು ಮತ್ತು ಎಲ್ಲ BLAಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಅವರಿಗೆಲ್ಲ ಪ್ರತಿ ವಾರ ಅವರಿಗೆ ಪ್ರೆಸ್ ಕಾನ್ಫರೆನ್ಸನ್ನು ಮಾಡಿ ಪ್ರತಿ ವಾರ ಪೋಲಿಂಗ್ ಸ್ಟೇಷನ್ ವೈಸ್ ಬೂತ್ ಕೊಟ್ಟು ಇನ್ಫಾರ್ಮೇಷನ್ ಕೊಟ್ಟು ಮಾಡಿರೋದ್ರಿಂದ ನಾವಿದು ಸಕ್ಸಸ್ಫುಲ್ಲಾಗಿ ಪ್ರಗತಿಯನ್ನು ಸಾಧಿಸೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಿ ನಾನು ನಿಮಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು SIR ಪ್ರಗತಿ. ಸೊ 8ನೇ ತಾರೀಕು ಆದಮೇಲೆ ನಾವು
60 ದಿನ ಕ್ಲೈಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸು ಇದಿರುತ್ತೆ. 60 ದಿನ ಆದ ನಂತರ ನಾವು ಫೈನಲ್ ಪಬ್ಲಿಕೇಷನನ್ನು ಎಲೆಕ್ಷನ್ ಕಮಿಷನ್ ಗೈಡೆನ್ಸ್ ಏನಿರುತ್ತೆ ಅದನ್ನು ನಾವು ಮಾಡ್ತೇವೆ. ಮತ್ತು ಕೆಲವರು ಅನೇಕ ಪ್ರಶ್ನೆಗಳನ್ನು ಕೇಳಿದ್ರು, ನಮ್ಮ ಪೊಲಿಟಿಕಲ್ ಪಾರ್ಟೀಸ್ ಕೇಳಿದ್ರು, BLOs ಕೇಳಿದ್ರು, ನಾವೆಲ್ಲ ಹೆಲ್ಪ್ ಸೆಂಟರ್ಗಳೆಲ್ಲ ಮಾಡಿದ್ವಲ್ಲ ಅಲ್ಲೆಲ್ಲ ಬಂದರು. ಅಲ್ಲಲ್ಲೇ ನಾವು ಅವ್ರಿಗೆ ಪರಿಹಾರವನ್ನು ಕೊಡಿಸಿದ್ದೇವೆ, ಅಲ್ಲಲ್ಲೇ ಹುಡಿಕೊಂಡು. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲೆಕ್ಷನ್ ಕಮಿಷನ್ನು ಪ್ರತಿಯೊಂದು ಸಮಸ್ಯೆಗೂ ಕೂಡ ಒಂದೊಂದು ಪರಿಹಾರವನ್ನು ಕಲ್ಪಿಸಿಕೊಟ್ಟಿದೆ. ಸೊ ಹಾಗಾಗಿ ಯಾರೂ ಕೂಡ ನನ್ನ ಹೆಸರು ಕೈ ಬಿಟ್ಟೋಗಿದೆ, ನನ್ನ ಹೆಸರು ಕೈ ಬಿಡ್ತೋಗ್ತದೆ ಅಂತ ನನ್ನ ಆತಂಕ ಇದ್ದರೆ ನಮ್ಮ ಕಚೇರಿಗಾದರೂ ಬರ್ಬೋದು, ಅಥವಾ ನಮ್ಮ ERO ಕಚೇರಿಗಾದರೂ ಹೋಗ್ಬೋದು, ಅಥವಾ BLOಗಾದರೂ ತಿಳಿಸ್ಬೋದು. ನಾವು ಅವರಿಗೆ ಸಹಾಯ ಮಾಡೋದಕ್ಕೆ ಸಿದ್ಧ ಇದ್ದೀವಿ ಅಂತ ತಮ್ಮ ಮುಖಾಂತರ ನಾನು ಇಡೀ ಜಿಲ್ಲೆಯ ಜನತೆಗೆ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ.